ನೀವು ಸಿಕ್ಕಾಪಟ್ಟೆ ಹಣವನ್ನ ಗಳಿಸಿದ್ರೆ ಮಾತ್ರ ಶ್ರೀಮಂತರಾಗ್ತೀರಿ ಅಂತಲ್ಲ. ನೀವು ಕಡಿಮೆ ಹಣವನ್ನ ಗಳಿಸಿದ್ರೂ ಕೂಡ ಶ್ರೀಮಂತರಾಗ್ಬೋದು. ಬಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀವು ಸ್ಮಾರ್ಟ್ ಆಗಿ ನಿಮ್ಮ ಹಣವನ್ನ ಮ್ಯಾನೇಜ್ ಮಾಡಬೇಕು, ಮತ್ತೆ ವೈಸ್ ಆಗಿ ಸ್ಪೆಂಡ್ ಮಾಡಬೇಕು, ಜೊತೆಗೆ ಫ್ರೂಗಲ್ ಲಿವಿಂಗ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಬೇಕು. ಸೊ ನೀವೇನಾದರೂ ತುಂಬ ಕಮ್ಮಿ ಹಣವನ್ನ ಗಳಿಸ್ತಾ ಇದ್ರೆ ಡೋಂಟ್ ವರಿ, ಫ್ರೂಗಲ್ ಲಿವಿಂಗ್ ನ ಈ 10 ನಿಯಮಗಳನ್ನ ಪಾಲಿಸಿ ನೀವು ಕೂಡ ಶ್ರೀಮಂತರಾಗ್ತೀರಿ. ಅವು ಇಂತಿವೆ. ನಂಬರ್ 1, ಕಟ್ ವೇಸ್ಟ್. ಅನಾವಶ್ಯಕವಾಗಿ ನಿಮ್ಮ ಹಣ ಎಲ್ಲೆಲ್ಲಿ ಖರ್ಚಾಗಿ ಹೋಗ್ತಾ ಇದೆಯಲ್ಲ ಅದನ್ನ ಐಡೆಂಟಿಫೈ ಮಾಡಿ ಮತ್ತೆ ನಿಲ್ಲಿಸಿ. ವಾರನ್ ಬಫೆಟ್ ಅವರ ಒಂದು ಫೇಮಸ್ ಕೋಟ್ ಇದೆ, ನೀವೇನಾದ್ರೂ ಅನಾವಶ್ಯಕವಾಗಿರೋದನ್ನ ಖರೀದಿಸಿದರೆ ಅವಶ್ಯಕವಾಗಿರೋದನ್ನ ಕಳ್ಕೋಬೇಕಾಗತ್ತೆ. ಸೊ ಇದನ್ನ ಎನಿ ಟೈಮು ನೀವು ನೆನಪಲ್ಲಿ ಇಟ್ಕೋಬೇಕು. ಮತ್ತೆ ನಿಮ್ಮ ನೀಡ್ಸ್ಗಳ ಮತ್ತೆ ವಾಂಟ್ಸ್ಗಳ ಮಧ್ಯೆ ಇರೋ ಡಿಫ್ರೆನ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಸೊ ನೀಡ್ಸ್ಗಳ ಮೇಲೆ ಎಷ್ಟು ಅವಶ್ಯಕತೆ ಇದೆನೋ ಅಷ್ಟೇ ಹಣವನ್ನ ಖರ್ಚು ಮಾಡಿ, ವಾಂಟ್ಸ್ಗಳಿಗಾಗಿ ಸರಿಯಾಗಿ ಹಣವನ್ನ ಸೇವ್ ಮಾಡಿ, ಇನ್ವೆಸ್ಟ್ ಮಾಡಿ. ಫಸ್ಟ್ ಗಿವ್ ಪ್ರಿಫರೆನ್ಸ್ ಟು ಯುವರ್ ನೀಡ್ಸ್. ಮತ್ತೆ ಅನಾವಶ್ಯಕವಾಗಿ ಎಲ್ಲೆಲ್ಲಿ ಹಣ ಖರ್ಚಾಗ್ತಾ ಇದೆನೋ ಅದನ್ನೆಲ್ಲವನ್ನ ನಿಲ್ಲಿಸಿ. ಅನಾವಶ್ಯಕವಾಗಿರುವ ವಸ್ತುಗಳನ್ನ ಖರೀದಿಸೋಕೆ ಹೋಗಬೇಡಿ. ಎಲ್ಲೆಲ್ಲಿ ವೇಸ್ಟ್ ಆಗ್ತಾ ಇದೆಯೋ ದುಡ್ಡು ಅದನ್ನ ಮೊದಲು ನಿಲ್ಲಿಸಿ. ನಂಬರ್ 2, ಅವಾಯ್ಡ್ ಇಂಪಲ್ಸ್ ಬೈಯಿಂಗ್. ಸೇಲ್ ಬಂದಿದೆ, ಡಿಸ್ಕೌಂಟ್ ಸಿಗ್ತಾ ಇದೆ, ಕ್ರೆಡಿಟ್ ಕಾರ್ಡ್ ಮೇಲೆ ಕೊಡ್ತಾ ಇದ್ದಾರೆ, ಫ್ರೀ ಆಗಿ ಲೋನ್ ಕೊಡ್ತಾ ಇದ್ದಾರೆ ಅಂತೆಲ್ಲ ನಿಮಗೆ ಅನಾವಶ್ಯಕವಾಗಿರುವ ವಸ್ತುಗಳನ್ನ ಖರೀದಿ ಮಾಡಕ್ ಹೋಗಬೇಡಿ. ಸೇಲ್ ಏನೇ ಇರಲಿ, ಡಿಸ್ಕೌಂಟ್ ಆಫರ್ ಏನೇ ಇರಲಿ, ಅದೇನೇ ಇರಲಿ ಅದನ್ನ ಇಗ್ನೋರ್ ಮಾಡಿ. ನಿಮಗೆ ಆ ವಸ್ತು ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿದ್ದರೆ ಮಾತ್ರ ಅಂತವುಗಳನ್ನ ಖರೀದಿ ಮಾಡಿ. ಅವಶ್ಯಕತೆ ಇಲ್ಲದಿದ್ರೆ ಖರೀದಿ ಮಾಡಕ್ ಹೋಗ್ಬೇಡಿ. ಇಂಪಲ್ಸ್ ಬೈಯಿಂಗ್ ಮಾಡಕ್ ಹೋಗ್ಬೇಡಿ. ನಂಬರ್ 3, ಬೈ ಸೆಕೆಂಡ್ ಹ್ಯಾಂಡ್ ಆರ್ ಫ್ಯಾಬ್ರಿಸಿಡ್ ಐಟಮ್ಸ್. ಒಂದು ವೇಳೆ ನಿಮಗೆ ಸೆಕೆಂಡ್ ಹ್ಯಾಂಡ್ ನಲ್ಲಿ ಇಲ್ಲವೇ ಫ್ಯಾಬ್ರಿಸಿಡ್ ವರ್ಷನ್ ನಲ್ಲಿ ಚೆನ್ನಾಗಿರುವ ಒಳ್ಳೆ ಕ್ವಾಲಿಟಿಯ ವಸ್ತುಗಳು ಸಿಗ್ತಾ ಇದ್ರೆ ನೀವು ಅವುಗಳನ್ನ ಖರೀದಿ ಮಾಡೋಕೆ ನಾಚಿಕೆ ಪಡಬಾರದು. ಇದರಲ್ಲಿ ನಾಚುವಂಥದ್ದೇನಿಲ್ಲ, ಅವಮಾನ ಪಡುವಂಥದ್ದೇನಿಲ್ಲ. ನೀವು ವೈಸ್ ಆಗಿ ಖರೀದಿ ಮಾಡಬೇಕು, ವೈಸ್ ಆಗಿ ನಿಮ್ಮ ಹಣವನ್ನ ಖರ್ಚು ಮಾಡಬೇಕು. ಸೊ ಹೀಗಾಗಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ಫ್ಯಾಬ್ರಿಸಿಡ್ ವರ್ಷನ್ ನಲ್ಲಿ ಸಿಗ್ತಾ ಇರುವ ಐಟಮ್ಸ್ಗಳನ್ನ ಖರೀದಿ ಮಾಡೋಕೆ ನಾಚಬೇಡಿ. ಸೆಕೆಂಡ್ ಹ್ಯಾಂಡ್ ಕಾರ್ ಸಿಗ್ತಾ ಇದ್ರೆ ತಗೊಳ್ಳಿ, ಫ್ಯಾಬ್ರಿಸಿಡ್ ವರ್ಷನ್ ನಲ್ಲಿ ಬಟ್ಟೆಗಳು, ಮೊಬೈಲ್ಗಳು, ಲ್ಯಾಪ್ಟಾಪು, ಕಂಪ್ಯೂಟರ್ಗಳು ಸಿಗ್ತಾ ಇದ್ರೆ ತಗೊಳ್ಳಿ, ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ಗಳು ಸಿಗ್ತಾ ಇದ್ರೆ ತಗೊಳ್ಳಿ. ಈ ರೀತಿ ಒಳ್ಳೆ ಕ್ವಾಲಿಟಿಯಲ್ಲಿ ಏನೇನು ಸಿಗ್ತಾ ಇರತ್ತಲ್ಲ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಖರೀದಿಸಿ ಮತ್ತೆ ದುಡ್ಡನ್ನ ಉಳಿಸಿ. ವೈಸ್ ಆಗಿ, ಜನ ಏನ್ ಅನ್ಕೋತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಂಬರ್ 4, ಡೆವಲಪ್ DIY ಸ್ಕಿಲ್ಸ್. ಡೂ ಇಟ್ ಯುವರ್ ಸೆಲ್ಫ್ ಸ್ಕಿಲ್ಗಳನ್ನ ಬೆಳೆಸಿಕೊಳ್ಳಿ. ಸ್ವಲ್ಪ ಸ್ವಾವಲಂಬಿಗಳಾಗಿ ನಿಮ್ಮ ಮನೆಯ ಕೆಲಸಗಳನ್ನ ಮಾಡುವ ಕಲೆಗಳನ್ನ ಕಲಿತುಕೊಳ್ಳಿ. ಉದಾಹರಣೆಗಳಿಗಾಗಿ ಹೇಳ್ಬೇಕಂತಂದ್ರೆ ಸಣ್ಣ ಪುಟ್ಟ ಇಲೆಕ್ಟ್ರಿಕ್ ವೈರಿಂಗ್ ಅನ್ನ ಮಾಡೋದು, ಲೈಟ್ ಸೆಟಪ್ ಮಾಡೋದು, ಮತ್ತೆ ಈ ಇಲೆಕ್ಟ್ರಿಕ್ ವಸ್ತುಗಳನ್ನ ರಿಪೇರಿ ಮಾಡೋದು, ಫ್ಯಾನ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಇಂತಹ ಸಣ್ಣ ಪುಟ್ಟ ರಿಪೇರಿ ವರ್ಕ್ಗಳು, ನಿಮ್ಮ ಬೈಕು ಕಾರುಗಳ ರಿಪೇರಿ, ಆಟೋಮೊಬೈಲ್ ವರ್ಕ್ಗಳು, ಫರ್ನಿಚರ್ ಮಾಡೋದು, ಕಾರ್ಪೆಂಟಿಂಗ್ ಮಾಡೋದು, ಮತ್ತೆ ಗಾರ್ಡನಿಂಗ್ ಮಾಡೋದು, ಫಾರ್ಮಿಂಗ್ ಮಾಡೋದು, ಈ ರೀತಿ ಸಣ್ಣ ಪುಟ್ಟ DIY ಸ್ಕಿಲ್ಗಳನ್ನ ಕಲೀರಿ. ಇದರಿಂದ ನಿಮ್ಮ ದುಡ್ಡು ತುಂಬಾನೇ ಸೇವ್ ಆಗತ್ತೆ. ಎಷ್ಟು ದುಡ್ಡು ಸೇವ್ ಆಗತ್ತೋ ಅಷ್ಟು ನಿಮಗೆ ಲಾಭ ಇದೆ ತಾನೆ. ನಂಬರ್ 5, ಅಡಾಪ್ಟ್ ಸಿಂಪಲ್ ಲಿವಿಂಗ್. ನೀವು ಬೇರೆಯವರ ಜೊತೆಗೆ ಅನಾವಶ್ಯಕವಾಗಿ ಕಾಂಪಿಟೇಷನ್ ಅನ್ನ ಮಾಡಕ್ ಹೋಗ್ಬೇಡಿ. ಸಿಂಪಲ್ ಅಂಡ್ ಹೆಲ್ದಿ ಲಿವಿಂಗ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಲುಕ್ ಪುವರ್ ಅನ್ನೋ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ. ಸುಮ್ಮನೆ ಬೇರೆಯವರ ಜೊತೆಗೆ ಕಾಂಪಿಟೇಷನ್ ಮಾಡಕ್ ಹೋಗಿ ಅವ್ರು ಅದನ್ನ ತಂದ್ರು ಇದನ್ನ ತಂದ್ರು ಅಂತ ಹೇಳಿ ಅವರೊಂದಿಗೆ ಸ್ಟೇಟಸ್ ಗೇಮ್ ಆಡಕ್ ಹೋಗ್ಬೇಡಿ. ಸಾಲ ಮಾಡಿ ಶೋಕಿ ಮಾಡಕ್ ಹೋಗ್ಬಿಡಿ. ನಿಮ್ಗೇನು ಅವಶ್ಯಕತೆ ಇದೆನೋ ಅದನ್ನ ನೀವು ಖರೀದಿಸಿ ಆರಾಮಾಗಿದ್ಬಿಡಿ. ಫೈನಾನ್ಷಿಯಲ್ ಸೆಕ್ಯೂರಿಟಿಯ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಸ್ಟೇಟಸ್ ಮೇಲೆ ಶೋಕಿ ಮೇಲೆ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಬಿಡಿ. ಫಾಲೋ ಸಿಂಪಲ್ ಲಿವಿಂಗ್. ಫೋಕಸ್ ಆನ್ ಕ್ವಾಲಿಟಿ ಅಂಡ್ ವ್ಯಾಲ್ಯೂ. ನೀವು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಕ್ವಾಲಿಟಿ ಆಗಿರುವ ವಸ್ತುಗಳನ್ನ ಖರೀದಿಸಿ. ಖರಾಬ್ ಆಗಿರುವ ವಸ್ತುಗಳನ್ನ ಪದೇ ಪದೇ ಖರೀದಿ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ದುಡ್ಡನ್ನ ಕೊಟ್ಟು ಒಳ್ಳೆ ಕ್ವಾಲಿಟಿಯ ವಸ್ತುಗಳನ್ನ ಖರೀದಿ ಮಾಡಿದ್ರಪ್ಪ ಅಂತಂದ್ರೆ 1-2 ವರ್ಷ ನೋಡೋ ಅವಶ್ಯಕತೆ ಬೀಳಲ್ಲ, ದುಡ್ಡು ಸೇವ್ ಆಗತ್ತೆ. ಕ್ವಾಲಿಟಿ ಮೇಲೆ ಮತ್ತೆ ವ್ಯಾಲ್ಯೂ ಮೇಲೆ ಫೋಕಸ್ ಮಾಡಿ. ಡಿಚ್ ಯುವರ್ ಕಾರ್. ಅನಾವಶ್ಯಕವಾಗಿ ನಿಮ್ಮ ಸ್ವಂತ ವೆಹಿಕಲ್ಗಳನ್ನ ಬಳಸೋದನ್ನ ನಿಲ್ಲಿಸಿ. ಉದಾಹರಣೆಗಾಗಿ ಹೇಳ್ಬೇಕಂತಂದ್ರೆ ಕಾರು, ಬೈಕುಗಳನ್ನ ಬಳಸೋದನ್ನ ನಿಲ್ಲಿಸಿ. ಸೊ ನಿಮ್ಮ ಆಫೀಸು ನಿಮ್ಮ ಮನೆಗೆ ಹತ್ರ ಇದೆ ಅಂತಂದ್ರೆ, ಮಾರ್ಕೆಟಿಗೆ ಹೋಗುವಾಗ ಮಾರ್ಕೆಟ್ ಹತ್ರ ಇದೆ ಅಂತಂದ್ರೆ ಬೈಸಿಕಲ್ ಮೇಲಿಂದ ಹೋಗಿ. ಸೊ ನಿಮಗೂ ಕೂಡ ಎಕ್ಸರ್ಸೈಸ್ ಆಗತ್ತೆ, ಮತ್ತೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ಖರ್ಚು ಕೂಡ ಉಳಿಯತ್ತೆ.
ಮತ್ತು ನೀವು ಸಾಧ್ಯವಾದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಬಿಂದಾಸಾಗಿ ಯೂಸ್ ಮಾಡಿ. ಆಟೋಗಳನ್ನು, ಕಾರ್ಗಳನ್ನು, ಟ್ರೈನನ್ನು ಯೂಸ್ ಮಾಡಿ. ಸೊ ಎಲ್ಲದಕ್ಕೂ ನಂದೇ ವೆಹಿಕಲ್ ಬೇಕು ಅಂತಂದರೆ ಜಾಸ್ತಿ ದುಡ್ಡು ಖರ್ಚಾಗತ್ತೆ. ಸೊ ನೀವು ಎಷ್ಟು ಈ ಕಾರು ಬೈಕ್ಗಳನ್ನು ಡಿಚ್ ಮಾಡ್ತಿರೋ ಅಷ್ಟು ನಿಮ್ಮ ಪಾಕೆಟು ಗಟ್ಟಿ ಆಗ್ತಾ ಹೋಗುತ್ತೆ. ಬಿ ಎಫಿಸಿಯಂಟ್. ನೀವು ಸಾಧ್ಯವಾದಷ್ಟು ನಿಮ್ಮ ದುಡ್ಡನ್ನು, ಎನರ್ಜಿಯನ್ನು, ರಿಸೋರ್ಸಸ್ಗಳನ್ನು ಮತ್ತು ಟೈಮನ್ನು ಉಳಿತಾಯ ಮಾಡಿ. ಅನಾವಶ್ಯಕವಾಗಿ ಎಲ್ಲೂ ಕೂಡ ನಿಮ್ಮ ಹಣವನ್ನು, ಎನರ್ಜಿಯನ್ನು, ರಿಸೋರ್ಸಸ್ಸನ್ನು, ಟೈಮ್ಗಳನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಎನರ್ಜಿ ವೇಸ್ಟ್ ಈಸ್ ಈಕ್ವಲ್ ಟು ಮನಿ ವೇಸ್ಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಅವಶ್ಯಕತೆ ಇಲ್ಲದೆ ಇರುವಾಗ ನಿಮ್ಮ ಮನೆಯಲ್ಲಿರುವ ಲೈಟ್ಸ್ಗಳಾಗಿರಬಹುದು, ಫ್ಯಾನ್ ಆಗಿರಬಹುದು, ಎ ಸಿ ಆಗಿರಬಹುದು, ಇವುಗಳನ್ನೆಲ್ಲ ಹಾಗೆ ಆನ್ ಮಾಡಿ ಬಿಡ್ತೀರಪ್ಪ ಅಂತಂದರೆ ಏನಾಗುತ್ತೆ, ಇಲ್ಲಿ ಎನರ್ಜಿ ವೇಸ್ಟ್ ಆಗುತ್ತೆ. ಸೊ ಎನರ್ಜಿ ವೇಸ್ಟ್ ಆಗೋದ್ರಿಂದ ಜಾಸ್ತಿ ಬಿಲ್ ಬರುತ್ತೆ ಮತ್ತು ಜಾಸ್ತಿ ದುಡ್ಡು ಹೋಗುತ್ತೆ. ಸೊ ಎಲ್ಲೂ ಕೂಡ ಅನಾವಶ್ಯಕವಾಗಿ ಎನರ್ಜಿಯನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಫಿಷಿಯೆಂಟ್ ಆಗಿ ಸ್ವಲ್ಪ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ವಿಸಿಟ್ www.roaringbusinessschool.com. ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲೀರಿ. ಲರ್ನ್ ನೆಗೋಷಿಯೇಷನ್ ಸ್ಕಿಲ್ಸ್. ಬಾರ್ಗೇನ್ ಮಾಡೋದನ್ನು ಕಲೀರಿ. ನೀವು ಯಾವಾಗ ಶಾಪಿಂಗ್ ಮಾಡೋಕ್ಕೆ ಹೋಗಿರ್ತೀರಾ, ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಹೋಗಿರ್ತೀರಲ್ಲ, ಅಲ್ಲಿ ಅಂಗಡಿದಾರರೊಂದಿಗೆ ಬಾರ್ಗೇನಿಂಗನ್ನು ಮಾಡಿ, ನೆಗೋಷಿಯೇಟ್ ಮಾಡಿ. ಕಸ್ಟಮರ್ಗಳು ಡಿಸ್ಕೌಂಟ್ ಕೇಳ್ತಾರೆ ಅಂತ ಹೇಳಿಬಿಟ್ಟು ಅಂಗಡಿಯವರು ಸ್ವಲ್ಪ ಜಾಸ್ತಿ ರೇಟು ಹೇಳ್ತಾರೆ. ಸೊ ನೀವು ಆವಾಗ ಅಲ್ಲಿ ಸರಿಯಾಗಿ ನೆಗೋಷಿಯೇಟ್ ಮಾಡಿ, ಸರಿಯಾದ ಬೆಲೆಗೆ ಸರಿಯಾದ ವಸ್ತುಗಳನ್ನು ಖರೀದಿ ಮಾಡೋದನ್ನು ಕಲೀರಿ. ನೆಗೋಷಿಯೇಷನ್ ಮಾಡೋದು ಒಂದು ಕಲೆ ಆಗಿದೆ, ಇದನ್ನು ಕಲೀರಿ. ಸೊ ಇದನ್ನು ನೀವು ಕಲ್ತ್ರಪ್ಪ ಅಂತಂದರೆ ಸಿಕ್ಕಾಪಟ್ಟೆ ದುಡ್ಡು ಉಳಿತಾಯ ಆಗುತ್ತೆ. ಹೆಣ್ಮಕ್ಕಳಂತೂ ನೆಗೋಷಿಯೇಷನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಗಂಡ್ಮಕ್ಕಳಾದ ನಾವೇ ಇದನ್ನು ಸ್ವಲ್ಪ ಕಲಿಯುವ ಅವಶ್ಯಕತೆ ಇದೆ, ಇದನ್ನು ಕಲೀರಿ. ಲಾಸ್ಟ್, ಲರ್ನ್ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ನೀವು ತಪ್ಪದೆ ಕಡ್ಡಾಯವಾಗಿ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲೀಲೇಬೇಕು. ಜಾಸ್ತಿ ಹಣವನ್ನು ಗಳಿಸೋದು ಹೇಗೆ, ಜಾಸ್ತಿ ಹಣವನ್ನು ಉಳಿಸೋದು ಹೇಗೆ, ಜಾಸ್ತಿ ಹಣವನ್ನು ಇನ್ವೆಸ್ಟ್ ಮಾಡೋದು ಹೇಗೆ, ಹಣವನ್ನು ಡಬಲ್ಲು ಟ್ರಿಬಲ್ ಮಾಡೋದು ಹೇಗೆ, ಟ್ಯಾಕ್ಸೇಷನ್ನಿನ ಬಗ್ಗೆ, ಲೋನ್ಗಳ ಬಗ್ಗೆ, ಇವುಗಳ ಎಲ್ಲದರ ಬಗ್ಗೆ ಕೂಡ ನೀವು ಸರಿಯಾಗಿ ತಿಳಿದುಕೊಳ್ಳಲೇಬೇಕು. ಒಂದು ವೇಳೆ ನಿಮಗೇನಾದರೂ ಈ ಮನಿ ಮ್ಯಾನೇಜ್ಮೆಂಟನ್ನು ಕಲ್ತ್ಬಿಟ್ಟು ನಿಮ್ಮ ಲೈಫನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋ ಆಸೆ ಇದ್ದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ, ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ. ಸೊ ಅದನ್ನು ನೋಡಿ ನಿಮಗೆ ಈ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳ ಬಗ್ಗೆ ಗೊತ್ತಾಗತ್ತೆ. ಸೊ ಒಂದು ವೇಳೆ ನೀವೇನಾದರೂ ಫ್ರೂಗಲ್ ಲಿವಿಂಗ್ನ ಈ 10 ನಿಯಮಗಳನ್ನು ಫಾಲೋ ಮಾಡಿದ್ರಪ್ಪ ಅಂತಂದರೆ ಖಂಡಿತವಾಗಿಯೂ ನೀವು ಕೂಡ ಶ್ರೀಮಂತರಾಗ್ತೀರಿ. ಸೊ ಇದನ್ನು ಟ್ರೈ ಮಾಡಿ, ರಿಸಲ್ಟ್ ಏನು ಬರುತ್ತೆ ಅಂಥೇಳಿ ಆಮೇಲೆ ಬಂದು ಕಮೆಂಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.